ಅದು ವೀರಸಿಂಧೂರು ಲಕ್ಷ್ಮಣ ಅಂತಲೇ ಹೆಸರಿರುತ್ತೆ ಅಂತ ಅಲ್ಲ. ಇಲ್ಲಿವರೆಗೆ ಆರೋಗ್ಯವಾಗಿದ್ದೀನಿ ಅಣ್ಣ, ನಿನ್ನ ಆಶೀರ್ವಾದ. ಎಲ್ಲ ನೋಡುಗರ ಆಶೀರ್ವಾದ ಇದ್ದಾಗಲೇ ಕಲಾವಿದರು ಬದುಕಕ್ಕೆ ಸಾಧ್ಯ, ಎರಡು ಹೊತ್ತು ಊಟ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನೋಡುಗ ಪ್ರತಿಯೊಬ್ಬನೂ ನಮ್ಗೆ ಆಶೀರ್ವಾದ ಮಾಡಬೇಕು. ಅದು ರಾಣಿ ಇರಬಹುದು, ಮತ್ತೊಂದು ಸಿನಿಮಾ ಇರಬಹುದು. ಪ್ರತಿಯೊಬ್ಬ ನೋಡುಗನ ಆಶೀರ್ವಾದ ಇದ್ದಾಗಲೇ ನಾವು ಎರಡು ಹೊತ್ತು ಊಟ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ಆಶೀರ್ವಾದ ನನಗೆ ಭಾಳ ಮುಖ್ಯ. ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಕತೆ. ಗುರುತೇಜ್ ಶೆಟ್ಟಿ ತುಂಬ ವಿಶಿಷ್ಟವಾದ ಒಂದು ಕಥೆಯನ್ನು ಬರ್ಕೊಂಡಿದ್ದಾರೆ. ಆ್ಯಕ್ಷನ್ ಇದೆ, ಲವ್ ಇದೆ, ರಾಜಕೀಯ ಹೇಗೆ ಯುವಕರನ್ನು ತಪ್ಪುದಾರಿಗೆ ಎಳೆಯುತ್ತೆ, ಆ ದಾರಿಯಿಂದ ಬಿಡಿಸ್ಕೊಂಬರೋಕ್ಕೆ ಅವ್ರೇನು ಮಾಡ್ತಾರೆ ಅನ್ನುವ ವಿವರಗಳಿದೆ. ಇದರಲ್ಲಿ ನಾನು ಒಂದು ರಾಜಕಾರಣಿಯ ಪಾತ್ರವನ್ನು ಮಾಡಿದ್ದೇನೆ. ಈ ಕನ್ಸ್ಟ್ರಕ್ಷನ್ ಪ್ಯಾಟ್ರನ್ ಇದೆಯಲ್ಲ ಇಡೀ ಸಿನಿಮಾದ್ದು, ಅದು ವಿಶಿಷ್ಟವಾದ್ದು. ಅದರ ಸೂಚನೆ ನಿಮಗೆ ಟ್ರೈಲರ್ ನೋಡಿದಾಗಲೇ ಸಿಗುತ್ತೆ. ಮತ್ತು ಇದಕ್ಕಾಗಿ ಮಣಿಕಾಂತ್ ಕದ್ರಿ ಅವರು ತುಂಬ ವಿಶಿಷ್ಟವಾದ ಹಾಡುಗಳನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೊಸ ಯುವಕರ ತಂಡ ಇಡೀ ಸಿನಿಮಾನ ಕಟ್ಟಿದೆ. ಇದೊಂದು ಅಪರೂಪದ ಪ್ರಯಾಣ. ಈ ಪ್ರಯಾಣದಿಂದ ತಯಾರಾಗಿರುವ ಕೃತಿಯನ್ನು ನೋಡುಗರಾದ ಎಲ್ಲ ಕನ್ನಡಿಗರು ತಮ್ಮದು ಅಂತ ಭಾವಿಸಿ ಇದರ ಬೆಂತಟ್ಟಬೇಕಾದ್ದು ಕನ್ನಡಿಗರ ಪಾಲಿಗೆ ಬಿಟ್ಟಿರುವ ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ಪ್ರತಿ ಕನ್ನಡ ಸಿನಿಮಾನೂ ಕೈ ಹಿಡಿದು ನಡೆಸಬೇಕಾದವರು ಕನ್ನಡದ ನೋಡುಗರೇ. ಹಾಗಾಗಿ ವಿಶೇಷವಾದ ಮನವಿ ಕನ್ನಡದ ನೋಡುಗರಿಗೆ, ನೀವು ಈ ಸಿನಿಮಾನ ಕೈ ಹಿಡಿದು ನಿಮ್ಮದು ಅಂದ್ಕೊಂಡು ನಡೆಸಿ ಉಳಿಸಿ. ರಾಜಕಾರಣಿ ಅಂದಾಗ ಒಳ್ಳೆಯವನು ಹೆಂಗೆ ಆಗಿರೋಕ್ಕೆ ಸಾಧ್ಯ? ರಾಜಕಾರಣಿ ಎಲ್ಲ ರಾಜಕಾರಣಿಗಳು ಅವರವರ ಸ್ವಾರ್ಥ ಸಾಧನೆಗೆ ಬೇಕಾದಂಥದ್ದನ್ನು ಮಾಡ್ತಾ ಇರ್ತಾರೆ. ಹಾಗೆ ಇವನು ಒಬ್ಬ ರಾಜಕಾರಣಿ. ಸಿನಿಮಾದಲ್ಲಿ ನೋಡಿದ್ರೆ ಅದರ ವಿವರ ಗೊತ್ತಾಗುತ್ತೆ. ವಿಶೇಷವಾಗಿ ಕಳೆದ 2-3 ದಶಕದಿಂದ ನಾವೇನು ನೋಡ್ತಿದ್ದೇವೆ, ಅವರೇ ತಮಗೆ ಬೇಕಾದವ್ರನ್ನ ಬೆಳೆಸಿದ ಮೇಲೆ ಅವ್ರು ಯಾರೋ ಬೇಡ ಅಂದಾಗ ಅವರನ್ನು ಬಿಟ್ಟು ಇನ್ಯಾರನ್ನು ಬೆಳೆಸೋಕ್ಕೆ ಹೋಗಿ ಅದರಿಂದ ಆಗುವಂತಹ ಭಿನ್ನಾಭಿಪ್ರಾಯಗಳು, ಯುದ್ಧಗಳು, ಜಗಳಗಳು ಇವೆಲ್ಲವೂ ಈ ಕಥೆಯಲ್ಲಿದೆ. ಈ ಸಿನಿಮಾದಲ್ಲಿರುವ ಸಾಹಸ ದೃಶ್ಯಗಳನ್ನು ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ಹಾಗೆ ತುಂಬ ವಿಶಿಷ್ಟವಾದ ಕೆಲಸ ಮಾಡಿದ್ದಾರೆ. ಮತ್ತು ಈ ನಮ್ಮ ಗೆಳೆಯ ಕಿರಣ ತುಂಬ ಕಷ್ಟಪಟ್ಟು ಈ ಸಾಹಸ ದೃಶ್ಯಗಳಲ್ಲಿ ಅಭಿನಯಿಸಿದ್ದಾರೆ. ಗುರುತೇಜನ ನಿರ್ದೇಶಕ ಗುರುತೇಜ್ ಅವರ ವಿಶೇಷ ಗುಣ ಏನಪ್ಪ ಅಂದರೆ ತಾಳ್ಮೆ. ಪ್ರತಿಯೊಬ್ಬರೂ ಆ ಕೆಲಸವನ್ನು ಸರಿಯಾಗಿ ಮಾಡುವವರೆಗೆ ಮತ್ತು ಅವರಿಗೆ ಬೇಕಾದಂತಹ ಫಲಿತಾಂಶ ಬರುವವರೆಗೆ ಕಾಯುವ ತಾಳ್ಮೆ ಅವ್ರಿಗಿರೋದ್ರಿಂದ ತುಂಬ ಒಳ್ಳೆಯ ಸಿನಿಮಾ ಆಗಿರಬಹುದು ಇದು ಅನ್ನುವ ಕುತೂಹಲ ನನಗೂ ಇದೆ. ಕನ್ನಡಿಗರಾದ ನಿಮಗೂ ಈ ರಾಣಿ ಎನ್ನುವ ಹೆಸರು ಇದೇನು ಮಾಡಬಹುದು ಅನ್ನುವ ಕುತೂಹಲ ಇರುತ್ತೆ. ಹಾಗಾಗಿ ಈ ಸಿನಿಮಾ ನಿಮಗೆ ಇಷ್ಟವಾಗಬಹುದು ಅನ್ನುವ ನಂಬಿಕೆಯ ಜೊತೆಗೆ ನಿಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೇನೆ. ದೇ ರಾಣಿ, ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಸಾಕಷ್ಟು ಮಾಡಿದ್ದೇನೆ. ಸ್ಲಂಬಾಲ, ಸ್ಲಂಬಾಲದಲ್ಲಿದ್ದ ರಾಜಕಾರಣಿ ಬೇರೆ. ಅವನು ಸ್ವತಃ ಒಂದು ನೆಕ್ಸಸ್, ಅದು ಒಬ್ಬ ಪೊಲೀಸ್ ಆಫೀಸರು ಮತ್ತು ಅವನ ಪರ್ಸ್ನಲ್ ಸೆಕ್ರೆಟ್ರಿ, ಅಂದರೆ ಸರ್ಕಾರ ಅಪಾಯಿಂಟ್ ಮಾಡಿರುವ ಪರ್ಸ್ನಲ್ ಸೆಕ್ರೆಟ್ರಿ, ಇವರಿಬ್ಬರನ್ನು ಬಳಸ್ಕೊಂಡು ಹೇಗೆ ಒಬ್ಬ ಅಮಾಯಕನನ್ನು ರೌಡಿ ಮಾಡಿ ಆಮೇಲೆ ಅದೇ ಪೊಲೀಸ್ ಆಫೀಸರ್ನ ಬಳಸ್ಕೊಂಡು ಅವನನ್ನು ಕೊಂದೇ ಬಿಡ್ತಾನೆ ಅನ್ನುವ ಕತೆ. ಅದು ನಿಜ ಜೀವನದ ಕತೆ. ಬೆಂಗಳೂರಿನ ವಿನಾಯಕ ಟಾಕೀಸ್ನ ಹಿಂದೆ ಇದ್ದವನು ಅವನು. ನಾನು ನೋಡಿದ್ದೆ ಆ ಬಾಲ ಅನ್ನುವ ರೌಡಿಯನ್ನು. ಅಂಥದ್ದೊಂದು ಕಥೆಯನ್ನು ಆ ಸಿನಿಮಾದಲ್ಲಿ ಮಾಡಲಾಗಿತ್ತು. ಅದು ಸುಮಾರು 15 ವರ್ಷ ಆಗೋಯ್ತು. ಈ 15 ವರ್ಷದಲ್ಲಿ ರಾಜಕಾರಣ ನಡೀತಿರುವ ಕ್ರಮ ಬದಲಾಗಿದೆ, ಜಗತ್ತು ನಡೆಯೋ ಕ್ರಮ ಬದಲಾಗಿದೆ. ಆದರೆ ಮನುಷ್ಯರು, ಅವರ ಹಸಿವು, ಅವರ ಸಂಕಟ ಎಲ್ಲ ಹಾಗೇ ಇದೆ. ಹಾಗಾಗಿ ಹಸಿವು ಸಂಕಟ ಇರುವ ಜನ ಶ್ರೀಮಂತ ಜಗತ್ತಲ್ಲಿ ಅಥವಾ ಅಧಿಕಾರದ ಜಗತ್ತಿನಲ್ಲಿ, ಅಧಿಕಾರದಲ್ಲಿ ಉಳ್ಕೋಬೇಕು ಅನ್ನುವ ಜಗತ್ತಿನಲ್ಲಿ
ಯಾವ ರೀತಿಯ ಕಷ್ಟವನ್ನು ಇವತ್ತು ಪಡ್ತಾರೆ ಅನ್ನೋದು ರಾಣಿ ಸಿನಿಮಾದಲ್ಲಿರುವ ವಿವರ. ಸರ್ ನೀವು ಒಬ್ಬ ನಿರ್ದೇಶಕರಾಗಿರೋದ್ರಿಂದ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡೋದಾಗಿರ್ಬೋದು, ಈಗ ರಾಣಿ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ಆ ಥರ ಡೈರೆಕ್ಟರ್ಗಳು ಹೆಂಗೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಹೆಂಗೆ ಅನ್ಸುತ್ತೆ ನಿಮಗೆಲ್ಲ? ನನಗೆ ಹೊಸ ಅನುಭವ. ನಾನು ಬೇರೆಯವರನ್ನು ನಿರ್ದೇಶನ ಮಾಡೋಕ್ಕೂ ಇನ್ಯಾರೋ ನನ್ನನ್ನು ನಿರ್ದೇಶನ ಮಾಡೋಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಆಮೇಲೆ ಅಭಿನಯ ಅಂದ್ರೇ ನಾನು ಇನ್ಯಾವುದೋ ಒಂದು ಪಾತ್ರವನ್ನು ನನ್ನದು ಮಾಡ್ಕೊಳ್ಳೋದು, ಮತ್ತೊಂದು ಪಾತ್ರವನ್ನು ನನ್ನದಾಗಿಸ್ಕೊಂಡು ಅದನ್ನು ಆವಾಹಿಸ್ಕೊಂಡು ಅದನ್ನು ಪರ್ಫಾರ್ಮ್ ಮಾಡುವುದು, ನಟಿಸುವುದು. ಹೀಗೆ ನಟಿಸುವಾಗ ಸೈಕಾಲಜಿಯಲ್ಲಿ ಟ್ಯಾಬುಲಾ ರಸ ಅಂತ ಒಂದು ಸ್ಥಿತಿ ಇದೆ. ಮನಸ್ಸನ್ನು ಆ ಸ್ಥಿತಿಗೆ ತಂದ್ಕೋಬೇಕು, ಸೊನ್ನೆ ಆಗಬೇಕು ನಾವು. ಎದುರುಗಡೆಗೆ ಇರುವ ನಿರ್ದೇಶಕ ಏನು ಹೇಳ್ತಾನೋ ಆ ಮಾತಿನ ಪ್ರಕಾರ ಅವನ ಅಗತ್ಯಕ್ಕೆ ತಕ್ಕಂತೆ ಅವನಿಗೆ ಬೇಕಾದಂಥ ಭಾವ ಪ್ರಕಟಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅದು ಸುಲಭದ ಕೆಲಸ ಅಲ್ಲ, ಅದು ಕತ್ತಿ ಮೇಲಿನ ನಡಿಗೆ. ಒಂಚೂರು ಹೆಚ್ಚು ಕಡಿಮೆ ಆದರೆ ರಂಗಭೂಮಿಯಿಂದ ಬಂದಿರುವ ನಮ್ಮ ಮಾತು ನಾಟಕ ಥರ ಕಾಣಿಸ್ಬಿಡ್ಬಹುದು, ಅಥವಾ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಿಡ್ಬಹುದು. ಇದೆರಡರ ನಡುವೆ ಸರಿಯಾದ್ದನ್ನು ಮಾಡಬೇಕಲ್ಲ, ಅದಕ್ಕೆ ಒಬ್ಬ ನಿರ್ದೇಶಕ ಅನ್ನೋನು ಎದುರಿಗಿರಬೇಕು. ಆ ನಿರ್ದೇಶಕ ನಮ್ಮನ್ನು ತಿದ್ದಬೇಕು, ಆತನಿಗೆ ಬೇಕಾದ ಹಾಗೆ ನಾವು ನಟಿಸಬೇಕು. ಅದರಲ್ಲೂ ಇವತ್ತಿನ ನಿರ್ದೇಶಕರು ಕತೆ ಕಟ್ಟುವಾಗ ಒಂದು ಶಾಟ್ನಲ್ಲಿ ಹೇಳಲ್ಲ ಅವರು, ಒಂದೇ ದೃಶ್ಯಕ್ಕೆ ಹಲವಾರು ಶಾಟ್ಗಳನ್ನು ತೆಗಿತಾರೆ. ಅದು ಹಾಗಾಗಿ ಅಂತಿಮವಾಗಿ ಅದು ಎಡಿಟ್ ಆದಾಗ ಅದು ಒಂದು ಸಿಂಗಲ್ ಶಾಟ್ನ ಚಿತ್ರೀಕರಣ ಅಲ್ಲ ಅದು. ಅದಕ್ಕೆ ಬದಲಾಗಿ ಹಲವಾರು ಶಾಟ್ಗಳು, ನೂರಾರು ಶಾಟ್ಗಳು ಒಂದು ಸಣ್ಣ ವಿವರವನ್ನು ಹೇಳೋಕ್ಕೆ. ಹಾಗಾಗಿ ನಟಿಸುವುದಕ್ಕೆ ಎಮೋಷ್ನಲ್ ಕಂಟಿನ್ಯೂಟಿಯನ್ನು, ಫಿಸಿಕಲ್ ಕಂಟಿನ್ಯೂಟಿಯನ್ನು, ಇವೆರಡವನ್ನು ಭಾವ ನಿರಂತರತೆ ಮತ್ತು ಭೌತಿಕ ನಿರಂತರತೆ ಇವೆರಡನ್ನು ಕಾಪಾಡಿಕೊಳ್ಳುವುದು ಸುಲಭ ಅಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೂ ಜನ ಬೇಕು. ಅದಕ್ಕೆ ಒಳ್ಳೆಯ ನಿರ್ದೇಶಕರ ತಂಡನೂ ಬೇಕು, ಅಂದರೆ ಅವರ ಸಹಾಯಕರ ತಂಡನೂ ಚೆನ್ನಾಗಿರಬೇಕು. ಇದೆರಡು, ನೀವು ಎರಡು ಹೆಸರು ಏನು ಹೇಳಿದರೆ ನಿರ್ದೇಶಕರು ಅಂತ, ಆ ಇಬ್ಬರೂ ಕೂಡ ಪ್ರಶಾಂತ್ ಅವರಾಗಿರಬಹುದು ಅಥವಾ ಗುರುತೇಜ್ ಆಗಿರಬಹುದು, ಅವರ ತಂಡ, ಅವರು ಕಟ್ಕೊಂಡಿರುವ ತಂಡ ತುಂಬ ಒಳ್ಳೆಯ ತಂಡ. ಹಾಗಾಗಿ ನಮ್ಮ ಕೆಲಸಗಳು ಸುಲಭ. ನಾವು ಮಾಡಿರುವ ನಾವು ಅನ್ನುವಾಗ ನಾನೊಬ್ಬ ಅಲ್ಲ, ಇಡೀ ಕಲಾವಿದರ ತಂಡ ನಾವೇನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ತೆರೆಯಲ್ಲಿ, ಅದು ನಿಮಗೆ ಒಂದು ಸಮತೂಕದಲ್ಲಿ ಕಾಣಿಸುವುದಕ್ಕೆ ಇವರು ನಿರ್ದೇಶಕರೇ ಕಾರಣ ಆಗಿರ್ತಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯೂ ಸಲ್ಲಿಸಬೇಕು, ಕಲಾವಿದನಾಗಿ ಕೃತಜ್ಞತೆ ಕೂಡ ಹೇಳಬೇಕು. ಸರ್, ನೀವು ಕಿರುತೆರೆ ಸೀರಿಯಲ್ಗಳೆಲ್ಲ ಮಾಡಿದ್ದೀರಾ. ಇವರು ಕಿರಣ್ ರಾಜ್ ಅವರನ್ನು ಕೂಡ ಸೀರಿಯಲ್ನಿಂದ ಬಂದಿರೋದು. ಅವ್ರ ನಟನೆಯನ್ನು ನೋಡಿದಾಗ, ಅಥವಾ ಅವರು ಒಂದು ಹೀರೋ ಅಂದರೆ ಅವರೇ ಪ್ರಮುಖ ಆಗಿರ್ತಾರೆ, ಅವರೇ ಇಡೀ ಸಿನಿಮಾ. ಸೊ ಅವ್ರ ಬಗ್ಗೆ ಕಿರಣನ ವಿಶೇಷ ಏನಪ್ಪ ಅಂತಂದರೆ, ಈ ಸಿನಿಮಾಗಾಗಿ ಅವನ ದೇಹವನ್ನು ದಂಡಿಸಿ ಬೇಕಾದ ಹಾಗೆ ದೇಹವನ್ನು ಆಕಾರ ಮಾಡ್ಕೊಂಡಿದ್ದಾನೆ. ಟೆಲಿವಿಷನ್ ಅಭಿನಯನೇ ಬೇರೆ, ಕಿರುತೆರೆಯ ಅಭಿನಯ ಬೇರೆ, ರಂಗಭೂಮಿಯ ಅಭಿನಯ ಬೇರೆ, ಸಿನಿಮಾ ಅಭಿನಯ ಸಂಪೂರ್ಣ ಬೇರೆ. ಮೂರು ಬೇರೆ ಬೇರೆ ಮಾಧ್ಯಮಗಳು. ಅದಕ್ಕಾಗಿ ಆತ ಸಾಕಷ್ಟು ಕೃಷಿ ಮಾಡಿ ಆ ಬೇಕಾದಂತಹ ನಟನೆಯನ್ನು ಹೊರಡಿಸುವುದಕ್ಕೆ, ಸಟ್ಲಾಗುವುದಕ್ಕೆ, ಪರ್ಫಾರ್ಮೆನ್ಸ್ ಸೂಕ್ಷ್ಮವಾಗುವುದಕ್ಕೆ ಬೇಕಾದ ಸಾಕಷ್ಟು ಅಭ್ಯಾಸಗಳನ್ನು ಮಾಡಿದ್ದಾನೆ. ಹಾಗಾಗಿ ಆತನ ಜೊತೆಗೆ ಇದ್ದ ಹಲವು ಕಲಾವಿದರು, ಲೈಕ್ ನಮ್ಮ ಕಡೂರಿನ ರಾಮ ರೇ ಕಲಾವಿದ ಅವನಿರಬಹುದು, ಆ ತರಹದವರೆಲ್ಲ ಸೇರಿಕೊಂಡು ಕಿರಣ ಒಂದು ರೂಪಕ್ಕೆ ಬರೋದಕ್ಕೆ ಭಾಳ ಜನ ಕುಂಬಾರರು ಆತನನ್ನು ಒಂದು ರೂಪಕ್ಕೆ ತಂದಿದ್ದಾರೆ. ಆ ಎಲ್ಲ ಕುಂಬಾರರಿಗೂ ಮೆಚ್ಚುಗೆಯಾಗುವಂತಹ ಕೆಲಸ ಮಾಡುವ ಶಕ್ತಿ ಸ್ವತಃ ಕಿರಣಿಗಿದೆ. ಆತನ ಮಾತನ್ನು ಹೇಳುವ ಕ್ರಮ ಇರಬಹುದು, ಆತ ತನ್ನ ದೇಹವನ್ನು ಬಳಸುವ ಕ್ರಮ ಇರಬಹುದು, ಆ ಕೂದಲು ಒಂದೇ ಒಂದು ಕೂದಲು ಹಣೆ ಮೇಲೆ ಬರೋದಕ್ಕೆ ಆತ ಪಟ್ಟ ಕಷ್ಟ ಖುದ್ದಾಗಿ ನೋಡಿದ್ದೀನಿ ನಾನು. ಈ ಎಲ್ಲ ವಿವರಗಳು ಸಿನಿಮಾದಲ್ಲಿ ನೋಡಿದಾಗ ತುಂಬ ವಿಶಿಷ್ಟವಾಗಿ ಕಾಣಿಸೋದಕ್ಕೆ ಸಾಧ್ಯ ಇದೆ. ಸ್ವತಃ ಅದರಲ್ಲಿ ಆರಂಭದಲ್ಲಿ ಒಬ್ಬ ಚಿತ್ರಕಲಾವಿದನ, ಅಂದರೆ ಪೇಂಟಿಂಗ್ ಮಾಡುವ ಕಲಾವಿದನಾಗಿದ್ದವನು, ನಂತರ ಬದುಕೆ ತನ್ನೆದುರಿಗೆ ತಂದು ಇಡುವಂತಹ ಪರಿಸ್ಥಿತಿಯಿಂದಾಗಿ ಆತ ಏನಾಗ್ತಾನೆ ಅನ್ನುವುದು, ಹಾಗೆ 2-3 ಶೇಡ್ಗಳಿರುವಂತಹ ಪಾತ್ರ ಅದು ಕಿರಣ್ ಅವ್ರದ್ದು. ಚೆನ್ನಾಗಿ ನಿರ್ವಹಿಸಿರಬಹುದು ಅನ್ನುವ ನಂಬಿಕೆ ನನಗಿದೆ. ಯಾಕೆಂದರೆ ಅವರ ಒಡನಾಟ ನಮ್ಮ ದೃಶ್ಯಗಳಲ್ಲಿ ಮಾತ್ರ ಇತ್ತು. ರೊಮ್ಯಾಂಟಿಕ್ ದೃಶ್ಯದಲ್ಲಿ ಹೇಗೆ ಲವ್ ಮಾಡಿರಬಹುದು,
ಅನ್ನೋದೆಲ್ಲ ಕುತೂಹಲ ನನಗೂ ಇದೆ. ಕೆಲವು ಹಾಡುಗಳಲ್ಲಿ ಸೂಚನೆ ಸಿಗುತ್ತೆ. ಅಂತಿಮವಾಗಿ ಕಿರಣ್ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಿರ್ತಾರೆ ಅನ್ನುವ ನಂಬಿಕೆ ನನ್ನದು. ಆಫ್ಟರ್ ಕೆ ಜಿ ಎಫ್ ಸುರೇಶ್ ಸರ್ ಅವರ ಕೆರಿಯರ್ ಮೇಲೆ ಆ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡ್ತು? ಯಾವುದು ಕೆ ಜಿ ಎಫ್? ಕೆ ಜಿ ಎಫ್ ಆ ರೋಲು ಆ ಸಿನಿಮಾ ಎಲ್ಲ ಹೆಂಗೆ ಹೋಯ್ತು? ಕೆ ಜಿ ಎಫ್ ಸಿನಿಮಾ ಜನಪ್ರಿಯ ಸಿನಿಮಾ. ಒಂದು ಜನಪ್ರಿಯ ಸಿನಿಮಾಲ್ಲಿ ಮಾಡಿದ್ರೆ ಆಗೋ ಲಾಭ ಏನಪ್ಪ ಅಂದರೆ ಇನ್ನೊಂದು 10-15 ಸಿನಿಮಾ ಸಿಗುತ್ತೆ. ಅದೇ ನನಗಾಗಿರುವ ಲಾಭ. ಕೆ ಜಿ ಎಫಲ್ಲಿ ಮಾಡಿದ್ದಾರೆ, ಇವ್ರನ್ನ ಹಾಕೋಣ. ಅಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಕಷ್ಟಪಟ್ಟಿರೋರು ಪ್ರಶಾಂತೋ ಇನ್ಯಾರೋ ಆಗಿರ್ತಾರೆ. ಅವ್ರು ನೀವು ಇವ್ರನ್ನ ಹಾಕ್ಬಿಟ್ರೆ ನಮ್ಮ ಸಿನಿಮಾನು ಕೆ ಜಿ ಎಫ್ ಥರ ಜನಪ್ರಿಯ ಸಿನಿಮಾ ಆಗಿಬಿಡುತ್ತೆ ಅನ್ನುವ ಆ ಥರದ್ದೇನೋ ನಂಬಿಕೆ ಇಟ್ಕೊಂಡು ಜನ ಕರೀತಾರೆ. ಪಾತ್ರಗಳು ಸಿಕ್ಕಿದೆ. ಆದರೆ ಹಾಗಂತ ಎಲ್ಲ ಸಿನಿಮಾದಲ್ಲೂ ಕೆ ಜಿ ಎಫ್ನ ಪಾತ್ರವನ್ನು ಮಾಡೋಕ್ಕಾಗಲ್ಲ. ಒಂದೊಂದು ಸಿನಿಮಾಗೆ ಒಂದೊಂದು ಥರ. ಕೆಲವು ನಮಗೆ ದೊಡ್ಡ ಆನಂದವನ್ನು ಕೊಡುತ್ತೆ, ಕೆಲವು ಒಳ್ಳೆಯ ದುಡ್ಡನ್ನು ಕೊಡುತ್ತೆ. ಎರಡೂ ಸುಖಾನೇ, ದುಡ್ಡು ಸುಖಾನೇ ಅಲ್ವಾ? ಹಾಗೆ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ ಆನಂದಿಸೋದು. ಸರ್ ನಟನೆ, ನಿರ್ದೇಶನ, ನಿರ್ಮಾಣ ಕೂಡ ಮಾಡ್ತೀವಿ. ನಿಮ್ಮ ಪ್ರೊಡಕ್ಷನ್ ಹೌಸ್ ನೆಕ್ಸ್ಟ್ ಸಿನಿಮಾ ತುಂಬ ಒಳ್ಳೊಳ್ಳೆ ಸಿನಿಮಾನೇ ಕೊಟ್ಟಿರೋದು. ನೆಕ್ಸ್ಟ್ ಸಿನಿಮಾ ಸಿಂಧೂರ ಲಕ್ಷ್ಮಣ ಅಂತ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ಅದು ಇನ್ನೂ ತುಂಬ ದೂರ, ಓಕೆ ಇನ್ನೂ ಸುಮಾರು ದಿವಸ ಆಗುತ್ತೆ. ಅದಕ್ಕೂ ಮುಂಚೆ ಬೇರೆ ಸಿನಿಮಾಗಳಾಗುತ್ತೆ. ಅದರ ಚಿತ್ರಕಥೆಗಳಾಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಘೋಷಣೆಗಳು ಬರ್ತವೆ. ಅದು ಅದರಲ್ಲಿ ಕೆಲವು 1-2 ಸಿನಿಮಾ ನಾನು ನಿರ್ದೇಶನ ಮಾಡೋದು ಇದೆ. 4-5 ಸಿನಿಮಾ ಆಗುತ್ತೆ. ಅದಾದಮೇಲೆ ವೀರಸಿಂಧೂರ ಲಕ್ಷ್ಮಣ. ಅದು ವೀರಸಿಂಧೂರ ಲಕ್ಷ್ಮಣ ಅಂತಲೇ ಹೆಸರಿರುತ್ತೆ ಅಂತಲ್ಲ, ಆ ಕತೆ ಇರುತ್ತೆ. ಅಂದರೆ ಸಿನಿಮಾ ಬರೋದಂತೂ ಪಕ್ಕ ಕನ್ಫರ್ಮ್. ಯಾಕೆ ಅಲ್ಲ ಸರ್, ಕೇಳಿದೆ. ಮಾಡಬೇಕು ಅಂದ್ಕೊಂಡಿದ್ದೀವಪ್ಪ. ಆಸೆ ಒಳ್ಳೆ ಅದು ತುಂಬ ಆಸೆ ಇದೆ. ತರುಣನ್ ಥರದ ಒಂದು ಟೀಮು ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ. ಒಂದು 10 ಜನರ ಟೀಮ್ ಕೂತ್ಕೊಂಡು ಚಿತ್ರಕಥೆ ಬರೀತಾ ಇದ್ದಾರೆ. ಅವನು ಈಗ ಬ್ಯುಸಿ ಇದ್ದಾನೆ ಮಧುಚಂದ್ರ ಮಾಡೋದರಲ್ಲಿ. ಹಾಗಾಗಿ ಮಧುಚಂದ್ರ ಮುಗಿಸಿದ ಮೇಲೆ ಮತ್ತೆ ಕೆಲಸ ಶುರು ಮಾಡ್ತಾನಾತ. ಚೆನ್ನಾಗಿರೋ ಸ್ಕ್ರಿಪ್ಟು ಆತ ಮಾಡಬಹುದು ಅನ್ನುವ ನಂಬಿಕೆ ನನಗಿದೆ. ನಾವು ಕೂಡ ಅದರ ಮೇಲ್ವಿಚಾರಣೆ ಮಾಡುವ ಒಂದು ತಂಡ ನಮ್ಮಲ್ಲೂ ಇದೆ. ಆ ತಂಡ ಮೇಲ್ವಿಚಾರಣೆ ಮಾಡಿ ಒಂದು ಯೋಗ್ಯವಾದ, ಜನಕ್ಕೆ ಇಷ್ಟವಾಗಬಹುದಾದ, ಚಾರಿತ್ರಿಕವೂ ಅನ್ನಿಸುವ, ಜನಕ್ಕೆ ಇಷ್ಟವೂ ಆಗುವಂತಹ ಒಂದು ಕಥೆನ ಮಾಡಬೇಕು ಅಂತ ಹೊರಟಿದ್ದೀವಿ. ಆಗ್ತದೆ. ರಾಣಿ ಯಶಸ್ವಿಯಾಗಲಿ, ಎಲ್ಲ ಕನ್ನಡಿಗರು ತಪ್ಪದೆ